ಗಿಲ್ಲಿ ಕಾವ್ಯ ಬಿಗ್ ಬಾಸ್ ಒಳಗಿದ್ದಾಗಲೂ ಕೂಡ ಅದೇ ಒಂದು ವಾಕ್ಯ ಕೇಳ್ತಾ ಇತ್ತು. ಬಿಗ್ ಬಾಸ್ನಿಂದ ಹೊರ ಬಂದಾಗಲೂ ಕೂಡ ಅದೇ ವಾಕ್ಯ ಕೇಳ್ತಾ ಇದೆ. ಹೌದು, ಇವರಿಬ್ಬರನ್ನ ಬೆಂಬಿಡದಂತಹ ಒಂದು ವಾಕ್ಯ ಇದೆ. ಅದು ಯಾವುದಪ್ಪ ಅಂತಂದರೆ ನೀವೇ ಕೇಳಿ ಈಗ ಆ ಮಾತನ್ನು. ಗಿಲ್ಲಿಯಿಂದ ಕಾವ್ಯ ಅನ್ನೋ ಪದ BBK ಒಳಗಿದ್ದಾಗ ಕೇಳ್ತಾ ಇತ್ತು. ಹಾಗಾದರೆ ಕಾವ್ಯದಿಂದ ಗಿಲ್ಲಿನ, ಗಿಲ್ಲಿಯಿಂದ ಕಾವ್ಯನ ಅನ್ನೋದಕ್ಕೆ ಕಾವ್ಯ ಅವರು ಕೊಟ್ಟಂಥ ಉತ್ತರ ಮಾತ್ರ ಅದ್ಭುತವಾಗಿದೆ. ಈ ಒಂದು ವಿಡಿಯೋದಲ್ಲಿ ಪೂರ್ಣವಾಗಿ ನೋಡೋಣ ಬನ್ನಿ. BBK ಏನೋ ಮುಗ್ದಾಯ್ತು. BBKಯ ವರ್ಡ್ಗಳ ಮಾತುಗಳು ಮಾತ್ರ ನಿಲ್ತಾ ಇಲ್ಲ. ಗಿಲ್ಲಿ ಗೆದ್ದಾಯಿತು, ಗಿಲ್ಲಿ ಕಪ್ಪನ್ನು ತೆಗೆದುಕೊಂಡಾಯಿತು. ಗಿಲ್ಲಿ ಮತ್ತು ಕಾವ್ಯ ಫ್ರೆಂಡ್ಶಿಪ್ ಅದೇ ರೀತಿ ಮುಂದುವರೆದು ಸಾಗಿದೆ. ಇದೇ ನೋಡಿ ಜನಗಳಿಗೆ ಒಂದು ಖುಷಿ ವಿಚಾರವಾದರೆ, ಆದರೆ ಜನಗಳು ಅವರನ್ನು ಬೆಂಬಿಡದೆ ಕೇಳುವ ಪ್ರಶ್ನೆಗಳು, ಅವರ ಬಗ್ಗೆ ವಿಚಾರಿಸುವ ರೀತಿಗಳು ಮಾತ್ರ ವಿಚಿತ್ರವಾಗಿವೆ ಮತ್ತು ವಿಶಿಷ್ಟವಾಗಿದೆ. ಹೌದು ಬಂಧುಗಳೇ, ಕಾವ್ಯ ಮತ್ತು ಗಿಲ್ಲಿ ಬಿಗ್ ಬಾಸ್ ಒಳಗಿದ್ದಾಗಲೂ ಕೂಡ ಅವರಿಗೆ ಒಂದು ಮಾತನ್ನು ಎಲ್ಲರೂ ಹೇಳ್ತಾ ಇದ್ರು. ಆ ಮಾತು ನಿಮಗೂ ಗೊತ್ತು, ಅದೇನೆಂದರೆ ಗಿಲ್ಲಿಯಿಂದ ಕಾವ್ಯ ಅಂತ. ಹೌದು ಬಂಧುಗಳೇ, ಈ ಮಾತು ಕೆಲವೊಮ್ಮೆ ಸತ್ಯ ಅನಿಸಿದರೆ ಕೆಲವೊಮ್ಮೆ ಇಲ್ಲ, ಇಬ್ಬರೂ ಬೇರೆ ಬೇರೆ ಆಟ ಆಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಗಿಲ್ಲಿಗೆ ಹೇಳುವಾಗ ಕಾವ್ಯ ಗಿಲ್ಲಿಯ ಫ್ರೀ ಪ್ರಾಡಕ್ಟ್ ಅಂತೆಲ್ಲನೂ ಕೂಡ ಹೇಳ್ತಾ ಇದ್ರು. ಈ ಮಾತನ್ನು ಗಮನಿಸಿದಾಗ ನಮಗಂಗೆ ಅನ್ನಿಸ್ತಿತ್ತು. ಆದರೆ ಇತ್ತೀಚಿನ ಕಾರ್ಯಕ್ರಮದಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರು ಭಾಗವಹಿಸಿದ್ರು. ಆ ಕಾರ್ಯಕ್ರಮದ ಆ್ಯಂಕರ್ ಒಂದು ಪ್ರಶ್ನೆಯನ್ನು ಕೇಳಿಬಿಟ್ರು, ನಿಮ್ಮಿಂದ ಗಿಲ್ಲಿನ ಅಥವಾ ಗಿಲ್ಲಿಯಿಂದ ನೀವಾ ಅಂತ. ಉತ್ತರ ಮಾತ್ರ ಅದ್ಭುತವಾಗಿತ್ತು. ಖಂಡಿತವಾಗಿಯೂ ಕೂಡ ಗಿಲ್ಲಿ ಮತ್ತು ಕಾವ್ಯ ನಮಗೆ ಇಷ್ಟ ಆಗೋದು ಇಂಥ ವಿಚಾರಗಳಿಗೇನೆ. ಗಿಲ್ಲಿ ಅಂತೂ ಸಮಯಕ್ಕೆ ತಕ್ಕಾಗೆ ಪಂಚಿಂಗ್ ಡೈಲಾಗ್ ಹೊಡಿತಾ ಇದ್ದ. ಕಾವ್ಯನೂ ಇಲ್ಲಿ ಗೆದ್ಬಿಟ್ರು ಅಂತ ಹೇಳಬೇಕು. ಅವರು ಏನು ಹೇಳಿದ್ರು, ಕಾವ್ಯ ಉತ್ತರ ಮಾತ್ರ ಸೂಪರ್ ರೀ, ನಿಮ್ಮಿಂದ ನಾವು ಇದು ಕಣ್ರಿ ಗಿಲ್ಲಿ ಮತ್ತು ಕಾವ್ಯಗೆ ಹೆಚ್ಚು ಫ್ಯಾನ್ಸ್ಗಳು ಇರೋದಕ್ಕೆ ಸಾಧ್ಯವಾಗಿರುವಂಥ ವಿಷಯ. ನಿಮಗೆ ಏನನ್ನಿಸ್ತು? ಕಾವ್ಯ ರಿಯಾಕ್ಷನ್ ಕಾಮೆಂಟ್ ಮಾಡಿ ಬಂದು ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಬಂಧುಗಳೇ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡಿ ಬಂಧುಗಳೇ. ನಮ್ಮಂಥ ಹೊಸ ಯೂಟ್ಯೂಬರ್ನ ಬೆಳೆಸಿ. ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.